ನಮಸ್ಕಾರ ವೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂವೈಎಸ್. ಅಮಲ ಇದೊಂದು 2021ರಲ್ಲಿ ಬಿಡುಗಡೆಯಾಗಿದ್ದ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಸ್ನೇಹಿತರೆ, ಚಿತ್ರದ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನ್ ನಲ್ಲಿ ಇಬ್ಬರು ಪೊಲೀಸರು ಮಾತನಾಡ್ತಿರುವ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಿಸುತ್ತೆ. ಅದರಲ್ಲಿ ಒಬ್ಬ ಪೊಲೀಸ್, ಸರ್ ಇಲ್ಲಿಂದ ಮುಂದೆ ಹೋದ್ರೆ ಕೇರಳ ಹಾಗೂ ತಮಿಳುನಾಡಿನ ಬಾರ್ಡರ್ ಸಿಗುತ್ತೆ, ಅಲ್ಲಿಂದ ಮುಂದೆ ಸಿಗೋದೆಲ್ಲ ತುಂಬಾನೇ ದಟ್ಟವಾಗಿರುವ ಕಾಡು, ಬಹುಶಃ ನಾವು ಹುಡುಕುತ್ತಿರುವ ಆ ಕ್ರಿಮಿನಲ್ ಆ ಕಾಡಿನ ಒಳಗಡೆ ತಪ್ಪಿಸಿಕೊಂಡಿದ್ದಾನೆ ಅಂತ ಅನ್ಸುತ್ತೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಒಬ್ಬ ಚಿಕ್ಕ ಹುಡುಗ ಸ್ಕೂಲ್ಗೆ ಹೋಗದೆ ಎಲ್ಲಂದರಲ್ಲಿ ಸುತ್ತಾಡ್ತಿರೋದನ್ನ ನೋಡ್ತೀವಿ. ಈ ಸೀನ್ ಕೂಡ ಇಲ್ಲಿಗೆ ಕಟ್ಟಾಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಒಬ್ಬಳ ಹುಡುಗಿ ತನ್ನ ಬಾಯ್ ಫ್ರೆಂಡ್ ಗೆ ಕಾಲ್ ಮಾಡಿ, ನೀನು ಹೇಳಿರುವ ಜಾಗಕ್ಕೆ ಬಂದು ತುಂಬಾನೇ ಹೊತ್ತಾಯ್ತು, ನೀನಿನ್ನು ಬರೋದಕ್ಕೆ ಎಷ್ಟೊತ್ತು ಅಂತ ರೇಗ್ತಾಳೆ. ಅದಕ್ಕೆ ಆ ಹುಡುಗ, ಸಾರಿ ಇನ್ನೇನು ನಾನು ಆಫೀಸ್ ನಿಂದ ಹೊರಡಬೇಕು ಅನ್ನುವಾಗ ಮತ್ತೊಂದು ಪ್ರಾಜೆಕ್ಟ್ ಅನ್ನ ಅಸೈನ್ ಮಾಡಿಬಿಟ್ರು, ನಾನು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ರೀಚ್ ಆಗ್ತೀನಿ, ನಾವು ಯಾವಾಗಲೂ ಮೀಟ್ ಮಾಡುವ ಆ ಜಾಗದಲ್ಲೇ ವೇಟ್ ಮಾಡ್ತಿರೋ ಅಂತ ಆ ಹುಡುಗ ಹೇಳ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಆ ಹುಡುಗ ಆ ಹುಡುಗಿ ಹೇಳಿದ ಆ ಜಾಗಕ್ಕೆ ಹೋಗ್ತಾನೆ. ಇಬ್ಬರು ಮಾತನಾಡಿದ ನಂತರ ಆ ಹುಡುಗ ಅಲ್ಲೇ ಇದ್ದ ಒಂದು ಪಾರ್ಕ್ ಗೆ ಹೋಗಿ ಟೈಮ್ ಅನ್ನ ಸ್ಪೆಂಡ್ ಮಾಡೋಣ ಬಾ ಅಂತ ಆ ಹುಡುಗಿಯನ್ನ ಕರೀತಾನೆ. ಅದಕ್ಕೆ ಆ ಹುಡುಗಿ, ಇಲ್ಲ ಬರೋದಕ್ಕೆ ಆಗೋದಿಲ್ಲ, ಈಗಾಗ್ಲೇ ತುಂಬಾನೇ ತಡ ಆಗಿದೆ, ಇನ್ನು ತಡ ಆದ್ರೆ ಹಾಸ್ಟೆಲ್ ನ ಗೇಟ್ ಅನ್ನ ಕ್ಲೋಸ್ ಮಾಡಿ ಬಿಡ್ತಾರೆ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಸಬ್ ಇನ್ಸ್ಪೆಕ್ಟರ್ ಅಕ್ಬರ್ ನನ್ನ ನೋಡ್ತೀವಿ. ಸ್ನೇಹಿತರೆ, ಅಕ್ಬರ್ ನ ಪರ್ಸನಲ್ ಲೈಫ್ ನ ಬಗ್ಗೆ ಹೇಳೋದಾದ್ರೆ, ಇವನ ಹೆಂಡತಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿರ್ತಾಳೆ. ಈತ ತನ್ನ ಮಗಳನ್ನ ತಾನೇ ನೋಡಿಕೊಳ್ಳುತ್ತಾ ಅವಳ ಜೊತೆನೆ ಜೀವನವನ್ನ ನಡೆಸುತ್ತಿರುತ್ತಾನೆ. ಮತ್ತೊಂದು ಕಡೆ ಶರೀನ್ ಎಂಬ ಒಬ್ಬಳು ಹುಡುಗಿ ತನ್ನ ಅಂಕಲ್ ನ ಮನೆಗೆ ಹೋಗೋದಕ್ಕೆ ಅಂತ ಕಾರ್ ನಲ್ಲಿ ಹೋಗ್ತಿದ್ದಾಗ ಅವಳ ಕಾರು ಕೆಟ್ಟು ಹೋಗಿರುತ್ತೆ. ಅದನ್ನೇ ತನ್ನ ಅಂಕಲ್ ಗೆ ಕಾಲ್ ಮಾಡಿ, ಅಂಕಲ್ ನನ್ನ ಕಾರು ಕೆಟ್ಟು ಹೋಗಿದೆ, ನಾನು ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ ಇನ್ಫಾರ್ಮ್ ಮಾಡ್ತಾಳೆ. ಅದೇ ದಿನ ಮಧ್ಯಾಹ್ನ ಸಬ್ ಇನ್ಸ್ಪೆಕ್ಟರ್ ಅಕ್ಬರ್ ಒಂದು ಕ್ರೈಮ್ ಸ್ಪಾಟ್ ಗೆ ಬರ್ತಾನೆ. ಸ್ನೇಹಿತರೆ, ಅಲ್ಲಿ ಕೊಲೆಯಾಗಿರೋದು ಬೇರೆ ಯಾರು ಅಲ್ಲ, ಹಿಂದಿನ ದಿನ ರಾತ್ರಿ ತನ್ನ ಬಾಯ್ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೆ ಅಂತ ಒಬ್ಬಳು ಹುಡುಗಿ ಬಂದಿದ್ಲು ಅಲ್ವಾ, ಆಕೆಯ ಕತ್ತನ್ನ ಹಿಸುಕಿ ಯಾರೋ ಒಂದು ಪಾರ್ಕ್ ನಲ್ಲಿ ಕೊಲೆ ಮಾಡಿರ್ತಾರೆ. ಈಗ ಈ ಕೇಸನ್ನ ಟೇಕಪ್ ಮಾಡಿದ ಅಕ್ಬರ್ ಎಲ್ಲರನ್ನ ವಿಚಾರಣೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊಲೆಯಾಗಿರುವ ಆ ಹುಡುಗಿಯ ರಿಲೇಟಿವ್ಸ್ ಗಳನ್ನ ಕರೆಸಿ ವಿಚಾರಿಸಿದಾಗ ಆಕೆಯ ಬಗ್ಗೆ ಕೆಲವಷ್ಟು ಮಂದಿ ಒಳ್ಳೆಯದನ್ನ ಹೇಳಿದ್ರೆ ಮತ್ತಷ್ಟು ಜನ ಆಕೆ ಸರಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಆಕೆಯ ಫ್ರೆಂಡ್ ಒಬ್ಬಳನ್ನ ಕರೆದು ವಿಚಾರಿಸಿದಾಗ ಆಕೆ ಹೇಳೋದೇನೆಂದ್ರೆ, ಸರ್ ಆಕೆಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ಆದ್ರೆ ಯಾವತ್ತೂ ಕೂಡ ನಾನು ಆತನ ಮುಖವನ್ನೇ ನೋಡಿರ್ಲಿಲ್ಲ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ತನ್ನ ಕಾರ್ ಕೆಟ್ಟು ಹೋಗಿದ್ದ ಕಾರಣ ಆ ಶರೀನ್ ಎಂಬ ಹುಡುಗಿ ಒಂದು ಕ್ಯಾಬ್ ಅನ್ನ ಬುಕ್ ಮಾಡಿಕೊಂಡು ತನ್ನ ಅಂಕಲ್ ನ ಮನೆಯ ಕಡೆ ಹೊರಡ್ತಾಳೆ. ಅದೇ ಸಮಯಕ್ಕೆ ಶರೀನ್ ಗೆ ಅವಳ ಬಾಯ್ ಫ್ರೆಂಡ್ ಆಗಿದ್ದ ನಿಖಿಲ್ ಎಂಬ ಹುಡುಗ ಕಾಲ್ ಮಾಡ್ತಾನೆ. ಶರೀನ್ ಅವನಿಗೆ, ನಮ್ಮ ಅಂಕಲ್ ಹಾಗೂ ಆಂಟಿ ಬೇರೆ ಊರಿಗೆ ಹೋಗ್ತಿದ್ದಾರೆ, ಅವರ ಮಗಳ ಜೊತೆ ಸ್ಟೇ ಆಗೋದಕ್ಕೆ ಅಂತಾನೆ ನನ್ನನ್ನ ಅಲ್ಲಿಗೆ ಕರೆಸಿಕೊಳ್ತಿರೋದು, ನೀನು ಸಾಯಂಕಾಲ ಅಲ್ಲಿಗೆ ಬಂದು ಬೇಕಾದ್ರೆ ನನ್ನನ್ನ ಭೇಟಿ ಮಾಡುವಂತ ತನ್ನ ಬಾಯ್ ಫ್ರೆಂಡ್ ಗೆ ಹೇಳ್ತಾಳೆ. ಮತ್ತೊಂದು ಕಡೆ ಸಬ್ ಇನ್ಸ್ಪೆಕ್ಟರ್ ಅಕ್ಬರ್ ಕೊಲೆಯಾಗಿರುವ ಆ ಹುಡುಗಿಯ ಆಫೀಸ್ಗೆ ಹೋಗಿ ಆಕೆ ಪ್ರೀತಿ ಮಾಡ್ತಿರುವ ಹುಡುಗ ಯಾರು ಅಂತ ಪತ್ತೆ ಹಚ್ತಾರೆ. ತಕ್ಷಣ ಅವನನ್ನ ಆಫೀಸ್ ನಿಂದ ಹೊರಗಡೆ ಕರೆದುಕೊಂಡು ಬಂದು, ನೆನ್ನೆ ನಿಜವಾಗಿಯೂ ನಡೆದದ್ದೇನೋ ಅಂತ ಹೇಳು, ಇಲ್ಲ ಅಂದ್ರೆ ನೀನೇ ಅವಳನ್ನ ಕೊಲೆ ಮಾಡಿದೀಯ ಅಂತ ಜೈಲಿಗೆ ಕಳುಹಿಸಿ ಬಿಡ್ತೀನಿ ಅಂತ ಹೆದರಿಸುತ್ತಾನೆ. ಆಗ ಆತ ತುಂಬಾನೇ ಹೆದರಿಕೊಂಡು, ಸರ್ ನಿಜವಾಗಿಯೂ ನಾನು ಆಕೆಯನ್ನ ಕೊಲೆ ಮಾಡಿಲ್ಲ, ನಿನ್ನೆ ರಾತ್ರಿ ಆಕೆಯ ಹಾಸ್ಟೆಲ್ ಬಳಿನೇ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ, ಅಲ್ಲೇ ಪಕ್ಕದಲ್ಲಿದ್ದ ಒಂದು ಪಾರ್ಕ್ ಗೆ ಹೋಗಿ ಪರ್ಸನಲ್ ಟೈಮ್ ಅನ್ನ ಸ್ಪೆಂಡ್ ಮಾಡೋಣ ಬಾ ಅಂತ ಕರೆದೆ, ಆದ್ರೆ ಆಕೆ ಬರ್ಲಿಲ್ಲ. ಸ್ವಲ್ಪ ಸಮಯದ ನಂತರ ಆಕೆ ತನ್ನ ಹಾಸ್ಟೆಲ್ಗೆ ಹೊರಟು ಹೋದ್ಲು, ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಅದೇ ದಿನ ಮಧ್ಯಾಹ್ನ ಅಕ್ಬರ್ಗೆ ಕಂಟ್ರೋಲ್ ರೂಮ್ ನಿಂದ ಒಂದು ಕಾಲ್ ಬರುತ್ತೆ. ಅದೇನಂದ್ರೆ, ಒಬ್ಬ ಟ್ಯಾಕ್ಸಿ ಡ್ರೈವರ್ ನನ್ನ ಅವನದ್ದೇ ಮನೆಯಲ್ಲಿ ಯಾರೋ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ. ಆ ಕ್ರೈಮ್ ಸ್ಪಾಟ್ ಅನ್ನ ಸೂಕ್ಷ್ಮವಾಗಿ ಗಮನಿಸುತ್ತಾ ಆ ಮನೆಯ ಸುತ್ತಮುತ್ತ ನೋಡ್ತಿದ್ದಾಗ ಶಾಕಿಂಗ್ಲಿ ಒಬ್ಬಳು ಹುಡುಗಿಯನ್ನ ಸರಿಯಾಗಿ ಹೊಡೆದು ಒಂದು ಚೀಲದಲ್ಲಿ ಕಟ್ಟಿ ನೇತು ಹಾಕಿರೋದು ಕಾಣಿಸುತ್ತೆ. ತಕ್ಷಣವೇ ಅಕ್ಬರ್ ಆಕೆಯನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸ್ತಾನೆ. ಆದ್ರೆ ಆಕೆಗೆ ಪ್ರಜ್ಞೆ ಬಂದಾಗ ವಿಚಾರಿಸಿದ್ರೆ ಆಕೆ ಏನು ಕೂಡ ಹೇಳುವಂತಹ ಪರಿಸ್ಥಿತಿಯಲ್ಲೇ ಇರೋದಿಲ್ಲ. ಸ್ನೇಹಿತರೆ, ಈಗ ತುಂಬಾನೇ ಗಾಯಗಳಾಗಿ ಅಕ್ಬರ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿರುವ ಆ ಹುಡುಗಿಯ ಹೆಸರು ಪ್ರಿಯಾ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಕಾಲೇಜ್ ನಲ್ಲಿ ಓದುತ್ತಿರುವ ಅಮ್ಮು ಎಂಬ ಕಿವಿ ಕೇಳದ ಹಾಗೂ ಮಾತುಗಳು ಕೂಡ ಬಾರದ ಒಬ್ಬಳು ಹುಡುಗಿಯನ್ನ ನೋಡ್ತೀವಿ. ಅಮ್ಮು ಎಂದಿನಂತೆ ತನ್ನ ಕಾಲೇಜನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಆಕೆಯ ತಂದೆ ತಾಯಿ ಬೇರೆ ಊರಿಗೆ ಹೋಗಿರ್ತಾರೆ. ಆಗ ಅವಳ ಬಳಿ ಬಂದ ಮನೆಯ ಸೆಕ್ಯೂರಿಟಿ, ನಿಮ್ಮ ಅಪ್ಪ ಅಮ್ಮ ಯಾವುದು ಅರ್ಜೆಂಟ್ ಕೆಲಸ ಬಂತು ಅಂತ ಬೇರೆ ಊರಿಗೆ ಹೋಗಿದ್ದಾರೆ, ನಿನ್ನ ಜೊತೆ ಸ್ಟೇ ಮಾಡೋದಕ್ಕೆ ನಿನ್ನ ಕಸಿನ್ ಶರೀನ್ ಬರ್ತಿದ್ದಾಳೆ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾನೆ. ಇದಾಗಿ ಕೆಲವು ಗಂಟೆಗಳ ನಂತರ
ಶರೀನ್ ಅಮ್ಮನ ಮನೆಗೆ ಬರ್ತಾಳೆ. ಶರೀನ್ಲನ್ನ ನೋಡಿ ತುಂಬಾನೇ ಖುಷಿಯಾದ ಅಮ್ಮು ಆಕೆಯನ್ನ ಮನೆಯ ಒಳಗಡೆ ಕರೆದುಕೊಂಡು ಹೋಗ್ತಾಳೆ. ಆದ್ರೆ ಶಾಕಿಂಗ್ಲಿ ಆ ಕ್ಯಾಬ್ ಡ್ರೈವರ್ ಮಾತ್ರ ಅಮ್ಮನನ್ನೇ ವಿಚಿತ್ರವಾಗಿ ನೋಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿರ್ತಾನೆ. ಮತ್ತೊಂದು ಕಡೆ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ರೈಮ್ ಗಳು ನಡೆಯುತ್ತಿರುವ ಕಾರಣ ಹೈಯರ್ ಆಫೀಸರ್ ಅಕ್ಬರ್ ನನ್ನ ಕರೆದು ರಿಪೋರ್ಟ್ ಅನ್ನ ಕೇಳ್ತಾರೆ. ಆಗ ಅಕ್ಬರ್ ಹೇಳೋದೇನಂದ್ರೆ, ಸರ್ ಇದನ್ನೆಲ್ಲ ಮಾಡ್ತಿರೋದು ಒಬ್ಬ ಸೈಕೋ ಕಿಲ್ಲರ್ ಅಂತ ಅನಿಸ್ತಿದೆ. ಆತ ಸ್ಪೆಸಿಫಿಕ್ ಆಗಿ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾನೆ. ಆಗ ಅಕ್ಬರ್ನ ಹೈಯರ್ ಆಫೀಸರ್ ಹೇಳೋದೇನಂದ್ರೆ, ಅಕ್ಬರ್ ಕೆಲವು ದಿನಗಳ ಹಿಂದೆ ನಮ್ಮ ಸೆಂಟ್ರಲ್ ಜೈಲಿನಿಂದ ಒಬ್ಬ ಕೈದಿ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಬಂದಿತ್ತು. ಒಂದು ವೇಳೆ ಅವನೇ ಇದನ್ನೆಲ್ಲ ಮಾಡ್ತಿರ್ಬೋದಾ, ಅವನಿಗೂ ಈ ಕೇಸ್ಗಳಿಗೂ ಏನಾದ್ರೂ ಲಿಂಕ್ ಇರ್ಬೋದಾ ಅನ್ನೋದನ್ನ ಪತ್ತೆ ಹಚ್ಚು ಅಂತ ಹೇಳ್ತಾರೆ. ತಕ್ಷಣವೇ ಅಕ್ಬರ್ ಜೈಲ್ಗೆ ಹೋಗಿ ತಪ್ಪಿಸಿಕೊಂಡಿರುವ ಆ ಖೈದಿಯ ಬಗ್ಗೆ ವಿಚಾರಿಸುತ್ತಾರೆ. ಆಗ ಆ ಜೈಲರ್, ಹೌದು ಸರ್, ನಮ್ಮ ಜೈಲಿನಿಂದ ಒಬ್ಬ ಖೈದಿ ತಪ್ಪಿಸಿಕೊಂಡಿರೋದು ನಿಜ. ಅವನ ಹೆಸರು ಬೇಸಲ್. ಆತ ಕಳೆದ 8 ವರ್ಷಗಳಿಂದ ಇದೇ ಜೈಲಿನಲ್ಲಿ ಇದ್ದ. ಸರ್, ಆತ ಹಲವು ಬಾರಿ ಜೈಲಿನಿಂದ ತಪ್ಪಿಸಿಕೊಂಡು ಹೋಗೋದಕ್ಕೂ ಕೂಡ ಈ ಹಿಂದೆ ಪ್ರಯತ್ನ ಪಟ್ಟಿದ್ದ. ಆದ್ರೆ ಅವನ ಮೇಲೆ ಸೂಕ್ಷ್ಮವಾಗಿ ಗಮನ ಇಟ್ಟಿದ್ದ ನಾವು ಅವನನ್ನ ತಪ್ಪಿಸಿಕೊಳ್ಳೋದಕ್ಕೆ ಬಿಟ್ಟಿರ್ಲಿಲ್ಲ. ಆದ್ರೆ ಈ ಬಾರಿ ಜೈಲಿನಲ್ಲಿ ಒಂದು ಫಂಕ್ಷನ್ ಇದ್ದಾಗ ಅದೇ ಚಾನ್ಸ್ ಅನ್ನ ಯೂಸ್ ಮಾಡಿಕೊಂಡು ಆತ ತಪ್ಪಿಸಿಕೊಂಡು ಹೋಗಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಅದಕ್ಕೆ ಅಕ್ಬರ್, ಸರಿ ಸರ್, ಆತ ಜೈಲಿನಲ್ಲಿ ಇದ್ದಾಗ ಅವನನ್ನ ನೋಡೋದಕ್ಕೆ ಅಂತ ಯಾರಾದ್ರೂ ಬರ್ತಿದ್ರ ಅಂತ ವಿಚಾರಿಸುತ್ತಾನೆ. ಜೈಲ್ನ ರಿಜಿಸ್ಟರ್ ಅನ್ನ ಚೆಕ್ ಮಾಡಿದಾಗ ಬೇಸಲ್ ನನ್ನ ನೋಡೋದಕ್ಕೆ ಅಂತ ಒಂದು ಚರ್ಚ್ ನ ಸಿಸ್ಟರ್ ಆಗಾಗ ಬರ್ತಿದ್ರು ಅಂತ ಗೊತ್ತಾಗುತ್ತೆ. ತಕ್ಷಣವೇ ಅಕ್ಬರ್ ಆ ಚರ್ಚ್ಗೆ ಹೋಗಿ ಆ ಸಿಸ್ಟರ್ಲನ್ನ ಭೇಟಿ ಮಾಡ್ತಾನೆ. ಅಕ್ಬರ್ ಬೇಸಲ್ನ ಬಗ್ಗೆ ಆ ಸಿಸ್ಟರ್ನ ಬಳಿ ವಿಚಾರಿಸಿದಾಗ ಆಕೆ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಈಗ ಜೈಲಿನಿಂದ ಎಸ್ಕೇಪ್ ಆಗಿರುವ ಆ ಬೇಸಲ್ನ ತಂದೆ ಹೆಸರು ಜೋಸ್. ಈ ಬೇಸಲ್ನ ತಂದೆ ತಾಯಿ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಆದ್ರೆ ಜೋಸ್ಗೆ ಗೊತ್ತಿರೋದಿಲ್ಲ ತನ್ನ ಹೆಂಡತಿ ಈಸ್ತರ್ಗೆ ಒಂದು ಮಾನಸಿಕ ಕಾಯಿಲೆ ಇದೆ ಅಂತ. ಅಂದ್ರೆ ಈಸ್ತರ್ ಯಾವಾಗಲೂ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ತುಂಬಾನೇ ಡಿಪ್ರೆಸ್ ಆಗ್ತಿರ್ತಾಳೆ. ಯಾವಾಗಲೂ ತನ್ನ ಇಮ್ಯಾಜಿನೇಷನ್ ವರ್ಲ್ಡ್ ನಲ್ಲೇ ಜೀವನವನ್ನ ನಡೆಸುತ್ತಿರುತ್ತಾಳೆ. ಹೀಗೆ ಆಕೆ ಪ್ರೆಗ್ನೆಂಟ್ ಆಗಿದ್ದಾಗ ತನ್ನ ಗಂಡನಿಗೆ, ಒಂದು ವೇಳೆ ನಾನು ಡೆಲಿವರಿ ಟೈಮ್ ನಲ್ಲಿ ಸತ್ತು ಹೋದ್ರೆ ಏನ್ ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ಜೋಸ್ ತನ್ನ ಹೆಂಡತಿಗೆ ರೇಗಿಸೋದಕ್ಕೆ ಅಂತ, ನೀನು ಒಂದು ವೇಳೆ ಸತ್ತು ಹೋದ್ರೆ ನಾನು ತಕ್ಷಣ ಬೇರೆ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟಿರ್ತಾನೆ. ಆದ್ರೆ ಆತ ತಮಾಷೆಗೆ ಹೇಳಿದ್ದನ್ನ ತುಂಬಾನೇ ಸೀರಿಯಸ್ ಆಗಿ ತೆಗೆದುಕೊಂಡ ಈಸ್ತರ್, ಆತ ಒಂದು ದಿನ ಯಾವುದೋ ಪ್ರಾಡಕ್ಟ್ ಅನ್ನ ಸೇಲ್ ಮಾಡೋದಕ್ಕೆ ಅಂತ ಬಂದಿರುವ ಸೇಲ್ಸ್ ಗರ್ಲ್ ನ ಜೊತೆ ಮಾತನಾಡುತ್ತಿರೋದನ್ನ ನೋಡಿ ತನ್ನ ಗಂಡ ಆ ಹುಡುಗಿಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರಬಹುದು ಅಂತ ತಪ್ಪು ತಿಳಿದುಕೊಂಡು ಚರ್ಚ್ ನ ಸಿಸ್ಟರ್ ಬಳಿ ಬಂದು ತನ್ನ ಗಂಡ ಒಬ್ಬ ಹುಡುಗಿಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದಾನೆ ಅಂತ ತುಂಬಾನೇ ಬೇಜಾರಾಗ್ತಾಳೆ. ಆಗ ಸಿಸ್ಟರ್ ನಗುತ್ತಾ, ನಿನ್ನ ಗಂಡ ಜೋಸ್ ಆ ತರದ ವ್ಯಕ್ತಿಯಲ್ಲ, ಆತ ಸುಮ್ನೆ ತಮಾಷೆ ಮಾಡೋದಕ್ಕೆ ನಿನಗೆ ಆ ರೀತಿ ಹೇಳಿದ್ದಾನಷ್ಟೇ ಅಂತ ಆಕೆಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಮೊದಲೇ ಒಂದು ಮಾನಸಿಕ ಕಾಯಿಲೆಯಿಂದ ಒದ್ದಾಡುತ್ತಿದ್ದ ಈಸ್ತರ್ ಮಾತ್ರ ಯಾರು ಏನೇ ಹೇಳಿದ್ರು ಕೂಡ ತನ್ನ ಗಂಡ ಆ ಹುಡುಗಿಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿರೋದು ನಿಜ ಅಂತ ಅಂದುಕೊಂಡು ಜೋಸ್ ಮನೆಯಲ್ಲಿ ಮಲಗಿದ್ದಾಗ ತನ್ನ ಮನೆಗೇನೆ ಬೆಂಕಿಯನ್ನ ಹಚ್ಚಿಬಿಡ್ತಾಳೆ. ಆ ಘಟನೆಯಲ್ಲಿ ಈಸ್ತರ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿರುತ್ತವೆ. ಆದ್ರೆ ಆಕೆಯ ಗಂಡ ಜೋಸ್ ಮಾತ್ರ ಬೆಂಕಿಗೆ ಆಹುತಿಯಾಗಿ ಸತ್ತು ಹೋಗಿರ್ತಾನೆ. ಇದಾಗಿ ಕೆಲವು ತಿಂಗಳ ನಂತರವೇ ಈಸ್ತರ್ನ ಹೊಟ್ಟೆಯಲ್ಲಿ ಜನಿಸಿದ ಮಗನೇ ಈ ಬೇಸಲ್. ಬೇಸಲ್ಗೆ 5-6 ವರ್ಷ ಇದ್ದಾಗ ಈಸ್ತರ್ ಕೂಡ ಯಾವುದೋ ಕಾಯಿಲೆಯಿಂದ ಸತ್ತು ಹೋಗ್ತಾಳೆ. ಈಗ ತನ್ನ ತಂದೆ ತಾಯಿ ಇಬ್ಬರನ್ನ ಕೂಡ ಕಳೆದುಕೊಂಡ ಆ ಬೇಸಲ್ ನನ್ನ ಈ ಸಿಸ್ಟರ್ರೆ ಕರೆದುಕೊಂಡು ಬಂದು ಅನಾಥಾಶ್ರಮದಲ್ಲಿ ಬೆಳೆಸುತ್ತಿರುತ್ತಾಳೆ. ಬೇಸಲ್ ನನ್ನ ಶಾಲೆಗೆ ಸೇರಿಸಿ ಓದಿಸೋದಕ್ಕೆ ಅಂತ ಪ್ರಯತ್ನ ಪಟ್ರೆ ಆತನಿಗೆ ಮಾತ್ರ ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ. ಹೀಗಿರುವಾಗ ಒಂದು ದಿನ ಬೇಸಲ್ ಓದುತ್ತಿದ್ದ ಆ ಕ್ಲಾಸ್ಗೆ ಅಮಲ ಎಂಬ ಒಬ್ಬಳು ಹುಡುಗಿ ಬಂದು ಹೊಸದಾಗಿ ಅಡ್ಮಿಷನ್ ಆಗ್ತಾಳೆ. ಇನ್ನು ಚಿಕ್ಕ ಹುಡುಗ ಆಗಿದ್ದರೂ ಕೂಡ ಬೇಸಲ್ಗೆ ಅಮಲ ಮೇಲೆ ಪ್ರೀತಿಯಾಗುತ್ತೆ. ಇದಾದ ನಂತರ ಆತ ಒಂದು ದಿನ ಕೂಡ ಅಬ್ಸೆಂಟ್ ಆಗದೆ ಸ್ಕೂಲ್ಗೆ ರೆಗ್ಯುಲರ್ ಆಗಿ ಬರೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗ ಅದೇ ಸ್ಕೂಲ್ ನಲ್ಲಿ ಓದುತ್ತಿದ್ದ ಮತ್ತೊಬ್ಬ ಸೀನಿಯರ್ ಹುಡುಗನಿಗೆ ಅಮಲ ಅಂದ್ರೆ ಇಷ್ಟ ಇರುತ್ತೆ. ಆ ಸೀನಿಯರ್ ಹುಡುಗನಿಗೆ ಈ ಬೇಸಲ್ ಅಮಲಾಳನ್ನ ಪ್ರೀತಿ ಮಾಡ್ತಿದ್ದಾನೆ ಅನ್ನುವ ವಿಷಯ ಗೊತ್ತಿಲ್ಲದೆ ಅವನನ್ನ ಕರೆದು ಅವನ ಕೈಗೆ ತಾನು ಬರೆದಿರುವ ಆ ಲವ್ ಲೆಟರ್ ಅನ್ನ ಕೊಟ್ಟು ಅದನ್ನ ಅಮಲಾಗೆ ಕೊಡೋದಕ್ಕೆ ಅಂತ ಕಳುಹಿಸುತ್ತಾನೆ. ಆದ್ರೆ ಬೇಸಲ್ ಮಾತ್ರ ತಾನು ಪ್ರೀತಿ ಮಾಡ್ತಿರುವ ಅಮಲಾಗೆ ಈತ ಲವ್ ಲೆಟರ್ ಅನ್ನ ಕೊಡೋದಕ್ಕೆ ಹೇಳ್ತಿದ್ದಾನಲ್ಲ ಅಂತ ಆ ಲೆಟರ್ ಅನ್ನ ಆಕೆಗೆ ಕೊಡದೆ ಅವನ ಬಗ್ಗೆ ಅಮಲಾಳ ಬಳಿ ಹೇಳದೆ ಸುಮ್ಮನಿದ್ದು ಬಿಡ್ತಾನೆ. ಆ ಸೀನಿಯರ್ ಹುಡುಗ ಅಮಲಾಳ ಬಗ್ಗೆ ಕೇಳ್ದಾಗ್ಲೆಲ್ಲ, ನಾನು ನೀನು ಕೊಟ್ಟಿರುವ ಆ ಲವ್ ಲೆಟರ್ ಅನ್ನ ಈಗಾಗಲೇ ಆಕೆಗೆ ಕೊಟ್ಟಿದ್ದೀನಿ, 2 ದಿನಗಳ ನಂತರ ಆಕೆ ತನ್ನ ಡಿಸಿಷನ್ ಅನ್ನ ಹೇಳ್ತಾಳಂತೆ ಅಂತ ಮ್ಯಾನೇಜ್ ಮಾಡ್ತಿರ್ತಾನೆ. ಹೀಗೆ ದಿನಗಳು ಕಳೆದಂತೆ ಈ ಬೇಸಲ್ ಕೂಡ ತನ್ನ ತಾಯಿ ರೀತಿನೇ ತುಂಬಾನೇ ಓವರ್ ಆಗಿ ಥಿಂಕಿಂಗ್ ಮಾಡ್ತಾ ಡಿಪ್ರೆಷನ್ ಆಗೋದಕ್ಕೆ ಶುರು ಮಾಡ್ತಾನೆ. ಒಂದು ವೇಳೆ ನಾನು ಇಷ್ಟಪಡ್ತಿರುವ ಅಮಲ ನನ್ನ ಸೀನಿಯರ್ ನನ್ನ ಇಷ್ಟಪಟ್ಟು ಬಿಟ್ರೆ ಏನ್ ಮಾಡೋದು? ಆವಾಗ ಆಕೆ ನನ್ನ ಜೊತೆ ಮಾತನಾಡೋದನ್ನೇ ಬಿಟ್ಟು ಬಿಡ್ತಾಳಲ್ಲ. ಈ ರೀತಿಯೆಲ್ಲ ಯೋಚನೆ ಮಾಡುತ್ತಾ ತುಂಬಾನೇ ಡಿಪ್ರೆಷನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈಗ ಒಂದು ಪ್ಲಾನ್ ಮಾಡಿದ ಬೇಸಲ್ ಆ ಸೀನಿಯರ್ ಹುಡುಗನ ಬಳಿ ಹೋಗಿ, ಅಮಲ ಕೂಡ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾಳೆ, ಸ್ಕೂಲ್ ಮುಗಿದ ಬಳಿಕ ಸ್ಕೂಲ್ ನ ಹಿಂದೆ ಇರುವ ಕಾಡಿಗೆ ನಿನ್ನನ್ನ ಬರೋದಕ್ಕೆ ಹೇಳಿದ್ದಾಳೆ ಅಂತ ಹೇಳ್ತಾನೆ. ಇವನ ಮಾತನ್ನ ನಂಬಿಕೊಂಡ ಆ ಸೀನಿಯರ್ ಹುಡುಗ ಆತ ಹೇಳಿದ ಜಾಗಕ್ಕೆ ಹೋಗ್ತಾನೆ.
ಅಲ್ಲಿ ನೋಡಿದ್ರೆ ಈ ಬೇಸಲ್ ಪ್ಲಾನ್ ಮಾಡಿ ಅಮಲಾಳನ್ನ ಕೂಡ ಕರೆದುಕೊಂಡು ಬಂದಿರ್ತಾನೆ. ಆ ಸೀನಿಯರ್ ಹುಡುಗ ಅಮಲ ಹಾಗೂ ಬೇಸಲ್ ಇದ್ದ ಜಾಗಕ್ಕೆ ಬರುತ್ತಿದ್ದಂತೆ ಅಲ್ಲೇ ಇದ್ದ ಒಂದು ರಾಡ್ ಅನ್ನ ತೆಗೆದುಕೊಂಡು ಆ ಹುಡುಗನ ತಲೆಗೆ ಜೋರಾಗಿ ಹೊಡೆದು ಬಿಡ್ತಾನೆ. ಆತ ಕೆಳಗಡೆ ಬಿದ್ದ ತಕ್ಷಣ ವಿಚಿತ್ರವಾಗಿ ನಗುತ್ತಾ, ನೋಡು ಯಾವಾಗ್ಲೂ ಅಮಲ ಜೊತೆ ಮಾತನಾಡಬೇಕು ಅಂತ ಹೇಳ್ತಿದ್ದಲ್ಲ, ಬಾ ಎದ್ದು ಅಮಲ ಜೊತೆ ಮಾತನಾಡು, ನಿನಗೆ ನಾನು ಪ್ರೀತಿ ಮಾಡ್ತಿರುವ ಅಮಲನೇ ಬೇಕಿತ್ತ ಅಂತ ಅವನ ತಲೆಗೆ ಮತ್ತೆ ಮತ್ತೆ ಜೋರಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಅಷ್ಟಕ್ಕೂ ಏನು ನಡೀತಿದೆ ಅಂತಾನೆ ಅರ್ಥವಾಗದೆ ಅಮಲ ತುಂಬಾನೇ ಹೆದರಿ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಗಾಬರಿಗೊಂಡು ಅಲ್ಲಿಂದ ಓಡುವ ಬರದಲ್ಲಿ ಅಮಲ ತುಂಬಾನೇ ಎತ್ತರವಾಗಿದ್ದ ಜಾಗದಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾಳೆ. ನನ್ನ ಅಮಲ ಸಾಯೋದಕ್ಕೆ ಈ ಸೀನಿಯರೇ ಕಾರಣ ಅಂದುಕೊಂಡ ಬೇಸಲ್ ಅವನನ್ನ ಭೀಕರವಾಗಿ ಹೊಡೆದು ಕೊಲೆ ಮಾಡಿಬಿಡ್ತಾನೆ. ನಂತರ ಸಿಸ್ಟರ್ ಬಳಿ ಬಂದು ನಡೆದ ಎಲ್ಲ ಘಟನೆಯನ್ನ ಕೂಡ ಹೇಳಿ ತುಂಬಾನೇ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಈ ಚಿಕ್ಕ ಹುಡುಗ ಬೇಸಲ್ ಇಬ್ಬರ ಪ್ರಾಣವನ್ನ ತೆಗೆದಿದ್ದಾನಲ್ಲ ಅಂತ ಗೊತ್ತಾಗಿ ಸಿಸ್ಟರ್ಗೆ ತುಂಬಾನೇ ಶಾಕ್ ಆಗುತ್ತೆ. ತಕ್ಷಣವೇ ಆಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸರು ಅಲ್ಲಿಗೆ ಬರುವಷ್ಟರಲ್ಲಿ ನಾನು ನನ್ನ ಪ್ರೀತಿಯ ಅಮಲಾಳನ್ನ ಹುಡುಕಿಕೊಂಡು ಹೊರಟಿದ್ದೀನಿ ಅಂತ ಒಂದು ಲೆಟರ್ ಅನ್ನ ಬರೆದಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಇದೇ ಸೀನ್ ಅನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿರ್ತೀವಿ. ಈಗ ಚಿತ್ರದಲ್ಲಿ ರಿವೀಲ್ ಆಗುವ ಸಕ್ಕ ಟ್ವಿಸ್ಟ್ ಏನಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಆ ಬೇಸಲ್ ಬೇರೆ ಯಾರು ಅಲ್ಲ, ಶರೀನ್ ಅನ್ನ ಅಮ್ಮನ ಮನೆಗೆ ಡ್ರಾಪ್ ಮಾಡಿದ್ದ ಆ ಕ್ಯಾಬ್ ಡ್ರೈವರ್ ಈ ಬೇಸಲ್. ಚಿತ್ರದ ಕತೆ ಈಗ ಮತ್ತೆ ಪ್ರೆಸೆಂಟ್ ಗೆ ಬರುತ್ತೆ. ಶರೀನ್ ತಾನು ತಂದಿದ್ದ ಬಟ್ಟೆಯನ್ನ ಅಮ್ಮುಗೆ ಗಿಫ್ಟ್ ಮಾಡಿ ನನ್ನ ಬಾಯ್ ಫ್ರೆಂಡ್ ನಿಖಿಲ್ ನನ್ನನ್ನ ನೋಡೋದಕ್ಕೆ ಅಂತ ಇಲ್ಲಿಗೆ ಬರ್ತಾ ಇದ್ದಾನೆ, ದಯವಿಟ್ಟು ಈ ವಿಷಯವನ್ನ ನಿನ್ನ ತಂದೆ ತಾಯಿಗೆ ಹೇಳೋದಕ್ಕೆ ಹೋಗ್ಬೇಡ ಅಂತ ನೈಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಮೊದಲಿಗೆ ಅಮ್ಮು ಇದಕ್ಕೆ ಒಪ್ಪಿಕೊಳ್ಳೋದಿಲ್ಲ, ಆದ್ರೆ ಶರೀನ್ ತುಂಬಾನೇ ಫೋರ್ಸ್ ಮಾಡಿದ ಕಾರಣ ಸರಿ ಅಂತ ಆಕೆ ಒಪ್ಪಿಕೊಳ್ತಾಳೆ. ಮತ್ತೊಂದು ಕಡೆ ಅಕ್ಬರ್ ತನ್ನ ಟೀಮ್ ಜೊತೆ ಸೇರಿ ಕೊಲೆಯಾಗಿದ್ದ ಆ ವ್ಯಕ್ತಿಯ ಟ್ಯಾಕ್ಸಿಯ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡಾಗ ಗೊತ್ತಾಗುತ್ತೇನೆಂದ್ರೆ ಆ ವ್ಯಕ್ತಿ ಕೊಲೆಯಾದ ದಿನವೇ ಅವನ ಟ್ಯಾಕ್ಸಿಯನ್ನ ಯಾರೋ ಕದ್ದಿದ್ದಾರೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಇದರರ್ಥ ಆ ವ್ಯಕ್ತಿಯನ್ನ ಕೊಲೆ ಮಾಡಿ ಅವನ ಟ್ಯಾಕ್ಸಿಯನ್ನ ಕದ್ದು ತಂದಿರೋದು ಈ ಬೇಸಲ್ಲೇ. ತಕ್ಷಣವೇ ಪೊಲೀಸರೆಲ್ಲ ಆ ಟ್ಯಾಕ್ಸಿ ಕೊನೆಯದಾಗಿ ಯಾವ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಕ್ಯಾಪ್ಚರ್ ಆಗಿದೆ ಅನ್ನುವ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ಈ ಬೇಸಲ್ ಶರೀನ್ಲನ್ನ ಅಲ್ಲಿಗೆ ಡ್ರಾಪ್ ಮಾಡಿದ ನಂತರ ವಾಪಸ್ ಬರದೆ ಮತ್ತೆ ವಾಪಸ್ ಅಮ್ಮು ವಾಸ ಮಾಡ್ತಿದ್ದ ಆ ಮನೆಗೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿಯ ಬಳಿ ಬರ್ತಾನೆ. ಸರ್, ನಾನು ಶರೀನ್ ಮೇಡಮ್ ನನ್ನ ಡ್ರಾಪ್ ಮಾಡಿದ ನಂತರ ವಾಪಸ್ ಹೋಗ್ತಿದ್ದಾಗ ನನ್ನ ಕಾರಿನಲ್ಲಿ ಡೀಸೆಲ್ ಖಾಲಿಯಾಗೋಯ್ತು, ನಿಮ್ಮ ಬಳಿ ಡೀಸೆಲ್ ಏನಾದ್ರೂ ಸಿಗುತ್ತಾ ಅಂತ ನಾಟಕವಾಡುತ್ತಾ ಕೇಳ್ತಾನೆ. ಅದಕ್ಕೆ ಆ ವಾಚ್ಮ್ಯಾನ್, ಸರ್ ನನ್ನ ಬಳಿ ಹೇಗೆ ಡೀಸೆಲ್ ಬರುತ್ತೆ, ಈ ಊರಲ್ಲಿ ನಿಮಗೆ ಎಲ್ಲೂ ಕೂಡ ಪೆಟ್ರೋಲ್ ಆಗ್ಲಿ ಅಥವಾ ಡೀಸೆಲ್ ಆಗ್ಲಿ ಸಿಗೋದಿಲ್ಲ, ಹೇಗಾದ್ರೂ ಮಾಡಿ ಮುಂದಿನ ಊರಿಗೆ ಹೋಗಿ ಅಲ್ಲಿ ನಿಮ್ಮ ಕಾರ್ಗೆ ಡೀಸೆಲ್ ಅನ್ನ ಹಾಕಿಸಿಕೊಳ್ಳಿ, ತಕ್ಷಣವೇ ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳ್ತಾನೆ. ಈಗ ಮತ್ತೊಂದು ಪ್ಲಾನ್ ಮಾಡಿದ ಆ ಬೇಸಲ್ ಆ ಸೆಕ್ಯೂರಿಟಿಗೆ, ಸರ್ ಇವತ್ತು ರಾತ್ರಿ ನಾನು ಇಲ್ಲೇ ಉಳಿದುಕೊಳ್ತೀನಿ, ನನಗೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಮತ್ತೆ ಕೇಳೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಶರೀನ್ ಮನೆಯಿಂದ ಹೊರಗಡೆ ಬಂದು ತನ್ನ ಬಾಯ್ ಫ್ರೆಂಡ್ ನಿಖಿಲ್ಗೆ ಕಾಲ್ ಮಾಡಿ, ನೀನಿಲ್ಲಿಗೆ ಬರೋದಾಗಿ ಈಗಾಗ್ಲೇ ಅಮ್ಮನನ್ನ ನಾನು ಒಪ್ಪಿಸಿದ್ದೀನಿ, ಆಕೆ ನೀನಿಲ್ಲಿಗೆ ಬರ್ತಿರುವ ವಿಷಯವನ್ನ ತನ್ನ ತಂದೆ ತಾಯಿ ಬಳಿ ಹೇಳೋದಿಲ್ಲ ಅಂತ ಹೇಳಿದ್ದಾಳೆ, ತಕ್ಷಣ ನೀನು ಹೊರಟು ಬಾ, ನಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳುತ್ತಿರುವಾಗ್ಲೇ ಆಕೆಯನ್ನ ನೋಡಿದ ಈ ಬೇಸಲ್ ಅಲ್ಲಿಗೆ ಬರ್ತಾನೆ. ಸರ್, ನನ್ನನ್ನ ಡ್ರಾಪ್ ಮಾಡಿ ತುಂಬಾನೇ ಹೊತ್ತಾಯ್ತಲ್ಲ, ಇನ್ನು ಕೂಡ ನೀವು ಇಲ್ಲಿಂದ ಹೋಗಿಲ್ವಾ ಅಂತ ಕೇಳ್ತಾಳೆ. ಮತ್ತೆ ನಾಟಕವಾಡುತ್ತಾ, ಮೇಡಮ್ ನಾನು ಇಲ್ಲಿಂದ ಹೊರಡಬೇಕು ಅನ್ನುವಾಗ ನನ್ನ ಕಾರ್ನ ಡೀಸೆಲ್ ಖಾಲಿ ಆಗೋಯ್ತು, ಯಾವ್ದಾದ್ರು ಗಾಡಿ ಬರುತ್ತಾ ಅಂತ ವೇಟ್ ಮಾಡಿದ್ರೆ ಯಾವ ಗಾಡಿ ಕೂಡ ಈ ಕಡೆ ಬರ್ತಾನೆ ಇಲ್ಲ, ನಾನಿಲ್ಲಿಂದ ಹೋಗೋದಕ್ಕೆ ನನ್ನ ಕಾರ್ಗೆ ಸ್ವಲ್ಪ ಡೀಸೆಲ್ ಅನ್ನ ಅರೇಂಜ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾಟಕ ಮಾಡ್ತಾನೆ. ಅದಕ್ಕೆ ಶರೀನ್, ಸರ್ ನನ್ನ ಬಳಿ ಹೇಗೆ ಡೀಸೆಲ್ ಬರುತ್ತೆ, ತಕ್ಷಣ ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ರೇಗ್ತಾಳೆ. ಈಗ ಮತ್ತೆ ಬೇಸಲ್ ರಿಕ್ವೆಸ್ಟ್ ಮಾಡ್ತಾ ಎಮೋಷನಲ್ ಆಗಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಶರೀನ್ ತನ್ನ ಬಾಯ್ ಫ್ರೆಂಡ್ ನಿಖಿಲ್ಗೆ ಕಾಲ್ ಮಾಡಿ ಬರೋವಾಗ ಸ್ವಲ್ಪ ಡೀಸೆಲ್ ಅನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ನಂತರ ಬೇಸಲ್ಗೆ, ಸರ್ ನನ್ನ ಬಾಯ್ ಫ್ರೆಂಡ್ಗೆ ಡೀಸೆಲ್ ತೆಗೆದುಕೊಂಡು ಬರೋದಕ್ಕೆ ಹೇಳಿದ್ದೀನಿ, ಅವನು ಇಲ್ಲಿಗೆ ಬರೋವರೆಗೂ ನೀವು ಸೆಕ್ಯೂರಿಟಿ ಕ್ಯಾಬಿನ್ ನಲ್ಲಿ ವೇಟ್ ಮಾಡ್ತೀರಿ ಅಂತ ಹೇಳ್ತಾಳೆ. ಆದ್ರೆ ಈ ಬೇಸಲ್ ವಿಚಿತ್ರವಾಗಿ ನಗುತ್ತಾ ಸೆಕ್ಯೂರಿಟಿ ಕ್ಯಾಬಿನ್ ಗೆ ಹೋಗದೆ ಅಲ್ಲೇ ಒಂದು ಜಾಗದಲ್ಲಿ ಕುಳಿತುಕೊಳ್ತಾನೆ. ಈತನ ವಿಚಿತ್ರವಾದ ನಡವಳಿಕೆಯನ್ನ ನೋಡಿದ ಶರೀನ್ಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಆಗ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ನಗುವುದಕ್ಕೆ ಶುರು ಮಾಡಿದ ಆ ಬೇಸಲ್ ಅವಳ ಕುತ್ತಿಗೆಯನ್ನ ಹಿಸ್ಕೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಅಮ್ಮು ಫೋನ್ ನಲ್ಲಿ ಮಾತನಾಡೋದಕ್ಕೆ ಅಂತ ಹೊರಗಡೆ ಹೋದ ಶರೀನ್ ಇನ್ನು ಕೂಡ ಬಂದಿಲ್ವಲ್ಲ ಅಂತ ಕಾಯ್ದು ಕೊನೆಗೆ ಹೊರಗಡೆ ಬರ್ತಾಳೆ. ಆದ್ರೆ ಎಷ್ಟೇ ಹುಡುಕಿದರೂ ಕೂಡ ಶರೀನ್ ಅಲ್ಲಿ ಕಾಣಿಸೋದೇ ಇಲ್ಲ. ಕೊನೆಗೆ ಇಷ್ಟೊತ್ತಲ್ಲಿ ಶರೀನ್ ಎಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯ ಅಂತ ಆಕೆ ಮೊಬೈಲ್ಗೆ ಕಾಲ್ ಮಾಡ್ತಿರುವಾಗ ಈ ಬೇಸಲ್ ಆಕೆಯನ್ನ ಹಿಡಿದುಕೊಳ್ಳೋದಕ್ಕೆ ಅಂತ ಬರ್ತಿರೋದು ಗೊತ್ತಾಗಿ ತಕ್ಷಣ ಆಕೆ ತನ್ನ ಮನೆಯ ಒಳಗಡೆ ಓಡಿ ಹೋಗ್ತಾಳೆ. ತನ್ನ ಮನೆಯ ಡೋರ್ ಗಳನ್ನ ಹಾಗೂ ಕಿಟಕಿಗಳನ್ನ ಕ್ಲೋಸ್ ಮಾಡಿಕೊಳ್ಳುವ
ಹೇಳುವ ಬರದಲ್ಲಿ ತನ್ನ ಮೊಬೈಲ್ ಅನ್ನ ಹೊರಗಡೆನೆ ಬೀಳಿಸಿಕೊಂಡಿರ್ತಾಳೆ. ಬೇಸಲ್ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬರೋದಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಡೋರ್ಗಳು ಹಾಗೂ ಕಿಟಕಿಗಳೆಲ್ಲ ಕ್ಲೋಸ್ ಆಗಿರುತ್ತೆ. ಆಗ ಆತ ವಿಚಿತ್ರವಾಗಿ ನಗುತ್ತಾ, ಅಮಲ, ನಿನ್ನನ್ನ ಎಷ್ಟು ದಿನಗಳಿಂದ ಹುಡುಕ್ತಾ ಇದ್ದೀನಿ, ಎಷ್ಟು ವರ್ಷಗಳಿಂದ ಎಲ್ಲೇ ಹುಡುಕಿದ್ರು ಕೂಡ ನೀನು ನನಗೆ ಸಿಗ್ಲೇ ಇಲ್ವಲ್ಲ, ಬಾ ನಾವಿಬ್ಬರು ಎಲ್ಲಾದ್ರೂ ಹೋಗಿ ಚೆನ್ನಾಗಿರೋಣ ಅಂತ ವಿಚಿತ್ರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಈ ಬೇಸಲ್ ಹೇಗಾದ್ರೂ ಮಾಡಿ ಮನೆ ಒಳಗಡೆ ಹೋಗ್ಬೇಕು ಅಂತ ಮನೆಯ ಹಿಂದಿನ ಡೋರ್ ನಿಂದ ಒಳಗಡೆ ಎಂಟರ್ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅಮ್ಮ ಬುದ್ಧಿವಂತಿಕೆಯಿಂದ ಆ ಡೋರ್ಗೆ ವಾಷಿಂಗ್ ಮಿಷಿನ್ ಅನ್ನ ಅಡ್ಡ ಇಟ್ಟು ಆತ ಒಳಗಡೆ ಬರದ ಹಾಗೆ ಮಾಡಿಬಿಡ್ತಾಳೆ. ಆತ ಮನೆಯ ಹಿಂದೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತಿದ್ದಂತೆ ಅಮ್ಮ ಅಲ್ಲಿಂದ ಹೊರಗಡೆ ಬಂದು ತನ್ನ ಸ್ಕೂಟರ್ ನಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ತುಂಬಾನೇ ಹೆದರಿಕೊಂಡಿದ್ದ ಕಾರಣ ಗಾಬರಿಯಲ್ಲಿ ಸ್ಕೂಟರ್ ಅನ್ನ ಓಡಿಸೋದಕ್ಕೆ ಹೋಗಿ ಅಲ್ಲೇ ಕೆಳಗಡೆ ಬಿದ್ದು ಬಿಡ್ತಾಳೆ. ಗಾಡಿ ಕೆಳಗಡೆ ಬಿದ್ದ ಶಬ್ದವನ್ನ ಕೇಳಿಸಿಕೊಂಡ ಬೇಸಲ್ ಅಲ್ಲಿಗೆ ಬರುವಷ್ಟರಲ್ಲಿ ಅಮ್ಮು ಅಲ್ಲಿಂದ ತಪ್ಪಿಸಿಕೊಂಡು ಓಡಿಬಿಡ್ತಾಳೆ. ಹೀಗೆ ಓಡುತ್ತಾ ಓಡುತ್ತಾ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಶರೀನ್ ಹಾಗೂ ಆ ಮನೆಯ ಸೆಕ್ಯೂರಿಟಿ ಸತ್ತು ಬಿದ್ದಿರೋದು ಆಕೆಯ ಕಣ್ಣಿಗೆ ಬೀಳುತ್ತೆ. ಸ್ನೇಹಿತರೆ, ಇದರರ್ಥ ಬೇಸಲ್ ಆ ಮನೆಯ ವಾಚ್ಮನ್ ಅನ್ನ ಹಾಗೂ ಶರೀನ್ ಅನ್ನ ಈಗಾಗಲೇ ಕೊಲೆ ಮಾಡಿ ಅವರ ಡೆಡ್ ಬಾಡಿಗಳನ್ನ ಮನೆಯ ಹಿಂದೆ ಹಾಕಿರ್ತಾನೆ. ಈಗ ಮತ್ತೆ ಬೇಸಲ್ ಆಕೆಯನ್ನ ಫಾಲೋ ಮಾಡ್ತಾ ಬಂದು ಇನ್ನೇನು ಆಕೆಯನ್ನ ಹಿಡಿದುಕೊಳ್ಳಬೇಕು ಅನ್ನುವಾಗ ಆಕೆ ಅಲ್ಲೇ ಬಿದ್ದಿದ್ದ ಒಂದು ದೊಡ್ಡ ಕಲ್ಲಿನಿಂದ ಅವನ ತಲೆಗೆ ಹೊಡೆದು ಮತ್ತೆ ಮನೆಯ ಒಳಗಡೆ ಬಂದು ಕಿಟಕಿ ಹಾಗೂ ಬಾಗಿಲುಗಳನ್ನ ಲಾಕ್ ಮಾಡಿಕೊಳ್ತಾಳೆ. ಈಗ ಈ ಬೇಸಲ್ ಮತ್ತಷ್ಟು ವಿಚಿತ್ರವಾಗಿ ಆಡುತ್ತಾ ಆ ವಾಚ್ಮನ್ ನ ಬಟ್ಟೆಯನ್ನ ಹಾಕಿಕೊಳ್ತಾನೆ ಹಾಗೂ ನಾನೇ ಆ ಮನೆಯ ವಾಚ್ಮನ್ ಎಂಬಂತೆ ಮನೆಯ ಮುಂದೆ ಬಂದು ನಿಂತುಕೊಳ್ತಾನೆ. ಸ್ವಲ್ಪ ಸಮಯದ ನಂತರ ಶರೀನ್ ಬಾಯ್ ಫ್ರೆಂಡ್ ನಿಖಿಲ್ ಅಲ್ಲಿಗೆ ಡೀಸೆಲ್ ಅನ್ನ ತೆಗೆದುಕೊಂಡು ಬರ್ತಾನೆ. ಬಹುಶಃ ಈ ಬೇಸಲ್ಲೇ ಆ ಮನೆಯ ಸೆಕ್ಯೂರಿಟಿ ಇರಬೇಕು ಅಂತ ಅಂದುಕೊಂಡು ಶರೀನ್ ಬಗ್ಗೆ ವಿಚಾರಿಸಿದಾಗ ಈ ಬೇಸಲ್ ಹೇಳುತ್ತಾನಂದ್ರೆ, ಸರ್, ನೀವು ಬರೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ಶರೀನ್ ಮೇಡಮ್ ಹಾಗೂ ಅಮ್ಮು ಮೇಡಮ್ ಎಲ್ಲಿಗೋ ಹೋದ್ರು, ಮನೆಯಲ್ಲೀಗ ಯಾರು ಇಲ್ಲ, ನೀವು ಸ್ವಲ್ಪ ಸಮಯದ ನಂತರ ವಾಪಸ್ ಬನ್ನಿ ಅಂತ ಹೇಳ್ತಾನೆ. ಈಗ ಮನೆಯಲ್ಲಿದ್ದ ಅಮ್ಮುಗೆ ಕಿವಿ ಕೇಳದ ಕಾರಣ ಹೊರಗಡೆ ನಿಖಿಲ್ ಬಂದಿದ್ದಾನೆ ಎಂಬ ವಿಷಯನೇ ಆಕೆಗೆ ಗೊತ್ತಾಗುತ್ತಿಲ್ಲ. ನಿಖಿಲ್ ಇನ್ನೇನು ತನ್ನ ಗಾಡಿಯನ್ನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಅವನಿಗೆ ಒಂದು ಅನುಮಾನ ಬರುತ್ತೆ. ಅದೇನಂದ್ರೆ, ಶರೀನ್ ನನಗೆ ಹೇಳದೆ ಎಲ್ಲೂ ಕೂಡ ಹೋಗೋದಿಲ್ವಲ್ಲ, ಅದು ಅಲ್ಲದೆ ಶರೀನ್ ನನ್ನನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿ ಆಕೆ ಅಮ್ಮು ಜೊತೆ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಅಂತ ಅನುಮಾನ ಬಂದು ಮತ್ತೆ ವಾಪಸ್ ಮನೆಯ ಬಾಗಿಲ ಬಳಿ ಶರೀನ್ ಅಂತ ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ. ನಿಖಿಲ್ ವಾಪಸ್ ಅಲ್ಲಿಗೆ ಬಂದಿದ್ದನ್ನ ನೋಡಿದ ಆ ಬೇಸಲ್, ಸರ್, ನಿಮ್ಗಾಗ್ಲೇ ಹೇಳಲಿಲ್ವಾ ಮನೆಯಲ್ಲಿ ಯಾರು ಕೂಡ ಇಲ್ಲ, ತಕ್ಷಣ ಇಲ್ಲಿಂದ ಹೊರಟು ಹೋಗಿ ಅಂತ ಕೂಗಾಡ್ತಾನೆ. ನಿಖಿಲ್ಗೆ ಎಷ್ಟು ಹೇಳಿದ್ರು ಕೂಡ ಅಲ್ಲಿಂದ ಹೋಗದ ಕಾರಣ ಬೇಸಲ್ಗೆ ಕೋಪ ಬಂದು ಅವನ ಕುತ್ತಿಗೆಗೆ ರೋಡನ್ನ ಚುಚ್ಚಿ ಅವನನ್ನ ಕೂಡ ಸಾಯಿಸಿ ಬಿಡ್ತಾನೆ. ಒಳಗಡೆಯಿಂದ ನಿಖಿಲ್ನ ಈ ಕೊಲೆಯನ್ನ ನೋಡಿದ ಅಮ್ಮು ಮತ್ತಷ್ಟು ಹೆದರಿಕೊಳ್ತಾಳೆ. ಈಗ ಬೇಸಲ್ ಹೇಗಾದ್ರೂ ಮಾಡಿ ಆ ಮನೆಯ ಒಳಗಡೆ ಬರ್ಬೇಕು ಅಂತ ಮನೆಯ ಕಿಟಕಿಯನ್ನ ಒಡೆಯೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಮತ್ತಷ್ಟು ಹೆದರಿಕೊಂಡ ಅಮ್ಮು ಒಂದು ಪ್ಲಾನ್ ಮಾಡಿ ಆತ ಒಳಗಡೆ ಬಾರದ ಹಾಗೆ ಅವನ ಕೈಗೆ ಗಾಯ ಮಾಡಿ ಅವನ ಕಣ್ಣಿಗೆ ಖಾರದ ಪುಡಿಯನ್ನ ಎರಚಿ ಬಿಡ್ತಾಳೆ. ಬೇಸಲ್ನ ಕಣ್ಣಿಗೆ ಖಾರದ ಪುಡಿ ಬಿದ್ದಿದ್ದ ಕಾರಣ ಆತ ಕಣ್ಣು ಕಾಣದೆ ಒದ್ದಾಡುತ್ತಿರುವಾಗ ಅದೇ ಚಾನ್ಸ್ ಅನ್ನ ಯೂಸ್ ಮಾಡಿಕೊಂಡ ಅಮ್ಮು ಹೊರಗಡೆ ಬಂದು ತನ್ನ ಮೊಬೈಲ್ ಅನ್ನ ಎತ್ತಿಕೊಂಡು ತಕ್ಷಣವೇ ತನ್ನ ತಂದೆಗೆ ಫೋನ್ ಮಾಡ್ತಾಳೆ. ಆದ್ರೆ ಆತ ಫೋನ್ ಅನ್ನೇ ಪಿಕ್ ಮಾಡೋದಿಲ್ಲ. ಅಷ್ಟರಲ್ಲಾಗಲೇ ಮತ್ತೆ ಸುಧಾರಿಸಿಕೊಂಡು ಆ ಬೇಸಲ್ ಹೊರಗಡೆ ಬಂದು ಅಮ್ಮನನ್ನ ಹಗ್ ಮಾಡಿ, ಅಮ್ಮು, ನನ್ನನ್ನ ಕ್ಷಮಿಸಿ ಬಿಡು, ಇಷ್ಟು ದಿನ ನಿನ್ನನ್ನ ಹುಡುಕೋದಕ್ಕೆ ಸಾಧ್ಯವಾಗಿರ್ಲಿಲ್ಲ, ಬಾ ನಾವಿಬ್ಬರು ಎಲ್ಲಾದ್ರೂ ದೂರ ಹೋಗಿ ಒಟ್ಟಿಗೆ ಜೀವನ ಮಾಡೋಣ ಅಂತ ವಿಚಿತ್ರವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಆಕೆಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪುವ ಹಾಗೆ ಮಾಡಿ ಆಕೆಯನ್ನ ಹೆಗಲ ಮೇಲೆ ಎತ್ತಿಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಅಷ್ಟರಲ್ಲಾಗಲೇ ಬೆಳಗಾಗಿರುತ್ತೆ. ಆಫೀಸರ್ ಅಕ್ಬರ್ ಟ್ಯಾಕ್ಸಿಯನ್ನ ಹುಡುಕುತ್ತಾ ಅಲ್ಲಿಗೆ ಬಂದಿರ್ತಾನೆ. ಈ ಕಡೆ ಈ ಸೈಕೋಪಾತ್ ಬೇಸಲ್ ಪ್ರಜ್ಞೆ ತಪ್ಪಿದ್ದ ಅಮ್ಮನನ್ನ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಒಂದು ಬಾವಿಯ ಕಟ್ಟೆ ಮೇಲೆ ಕೂತಿರ್ತಾನೆ. ಸ್ವಲ್ಪ ಸಮಯದ ನಂತರ ಅಮ್ಮುಗೆ ಎಚ್ಚರವಾದಾಗ ಮತ್ತೆ ಈ ಬೇಸಲ್ನನ್ನ ನೋಡಿ ಗಾಬರಿಯಲ್ಲಿ ಆ ಬಾವಿಯ ಒಳಗಡೆ ಬಿದ್ದು ಬಿಡ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಅದೇ ರಸ್ತೆಯಲ್ಲಿ ಹೋಗ್ತಿದ್ದ ಅಕ್ಬರ್ಗೆ ಈ ಬೇಸಲ್ ಕದ್ದು ತಂದಿರುವ ಆ ಕಾರು ನಿಂತಿರೋದು ಕಾಣಿಸುತ್ತೆ. ತಕ್ಷಣವೇ ಅಲ್ಲಿಗೆ ಬಂದು ನೋಡಿದ್ರೆ ಈ ಬೇಸಲ್ ಗಾಯ ಆಗಿರುವ ರೀತಿ ನಾಟಕ ಮಾಡ್ತಾ ಕೂತಿರ್ತಾನೆ. ಅಲ್ಲಿಗೆ ಬಂದ ಅಕ್ಬರ್, ಏನಾಯ್ತು, ಯಾಕಿಗೆ ಕೂತಿದ್ಯಾ ಅಂತ ಕೇಳಿದಾಗ, ಸರ್, ಇಲ್ಲೇ ಹತ್ತಿರದಲ್ಲಿ ಒಬ್ಬಳು ಹುಡುಗಿಯನ್ನ ಡ್ರಾಪ್ ಮಾಡಿ ವಾಪಸ್ ಹೋಗ್ತಿದ್ದಾಗ ನನ್ನ ಕಾರ್ನ ಡೀಸೆಲ್ ಖಾಲಿ ಆಯ್ತು. ಮೊದಲೇ ಸುತ್ತಮುತ್ತ ಕಾಡಿರುವ ಕಾರಣ ಕಾಡು ಪ್ರಾಣಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಟ್ವು ಅಂತ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಅಕ್ಬರ್ಗೆ ಖಂಡಿತವಾಗಿಯೂ ಇವನೇ ಆ ವ್ಯಕ್ತಿಯನ್ನ ಕೊಲೆ ಮಾಡಿ ಈ ಟ್ಯಾಕ್ಸಿಯನ್ನ ಕದ್ದಿದ್ದಾನೆ ಅಂತ ಅನುಮಾನ ಹೆಚ್ಚಾಗಿ ಮೊದಲಿಗೆ ಅವನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ ಅಂತ ಕರೆದುಕೊಂಡು ಹೊರಡ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಅಕ್ಬರ್ನ ಜೊತೆ ಬಂದಿದ್ದ ಒಬ್ಬ ಅಸಿಸ್ಟೆಂಟ್ ಅಮ್ಮು ಬಾವಿಯ ಒಳಗಡೆ ಬಿದ್ದಿರೋದನ್ನ ನೋಡಿಬಿಡ್ತಾನೆ. ಆತ ತಕ್ಷಣವೇ ಅಕ್ಬರ್ಗೆ ಕಾಲ್ ಮಾಡಿ ಈ ವಿಷಯವನ್ನ ಹೇಳ್ತಾನೆ. ಈಗ ಅಕ್ಬರ್ಗೆ ಖಂಡಿತವಾಗಿಯೂ ಇವನೇ ಈ ಎಲ್ಲ ಕೊಲೆಗಳನ್ನ ಮಾಡ್ತಿರುವ ಸೀರಿಯಲ್ ಕಿಲ್ಲರ್ ಅಂತ ಕನ್ಫರ್ಮ್ ಆಗುತ್ತೆ. ಅಕ್ಬರ್ ಮೊಬೈಲ್ ನಲ್ಲಿ ತನ್ನ ಅಸಿಸ್ಟೆಂಟ್ ನ ಜೊತೆ ಮಾತನಾಡ್ತಿರೋದನ್ನ ನೋಡಿ ಅನುಮಾನ ಬಂದ ಬೇಸಲ್ ತಕ್ಷಣ ಆ ಕಾರ್ನಿಂದ ಹೊರಗಡೆ ಜಂಪ್ ಮಾಡಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಅಕ್ಬರ್ ಬೇಸಲ್ ನನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೊನೆಗೆ ಅಕ್ಬರ್ನ ಜೊತೆಗಿದ್ದ ಅವನ ಅಸಿಸ್ಟೆಂಟ್ ಅಕ್ಬರ್ ಹಾಗೂ ಬೇಸಲ್ ನ ಮಧ್ಯ ತುಂಬಾ ಹೊತ್ತು
ಫೈಟ್ ಆಗುತ್ತೆ. ಇನ್ನೇನು ಬೇಸಲ್ ನನ್ನ ಹಿಡಿಬೇಕು ಅಂತ ಹೋಗುತ್ತಿರುವಾಗ ಬೇಸಲ್ ಎತ್ತರವಾದ ಜಾಗದಿಂದ ಕೆಳಗಡೆ ಹರಿಯುತ್ತಿದ್ದ ನದಿಯ ಒಳಗಡೆ ಬಿದ್ದು ಬಿಡ್ತಾನೆ. ತಕ್ಷಣವೇ ಅಕ್ಬರ್ ಹಾಗೂ ಅವನ ಅಸಿಸ್ಟೆಂಟ್ ಕೆಳಗಡೆ ಬಂದು ಈ ಬೇಸಲ್ ಏನಾದ ಅಂತ ನೋಡುವಷ್ಟರಲ್ಲಿ ಈತ ಅಲ್ಲಿಂದ ಎದ್ದು ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಸ್ನೇಹಿತರೆ, ಈ ಸಿಚುವೇಶನ್ ಅನ್ನೇ ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿರ್ತೀವಿ. ಮೊದಲೇ ಸುತ್ತಮುತ್ತ ದಟ್ಟವಾದ ಕಾಡಿದ ಕಾರಣ ಅಕ್ಬರ್ನ ಜೊತೆಗಿದ್ದ ಅವನ ಅಸಿಸ್ಟೆಂಟ್, ಸರ್ ಇಲ್ಲಿಂದ ಮುಂದೆ ಸಾವಿರಾರು ಕಿಲೋಮೀಟರ್ಗಳವರೆಗೆ ಬರೀ ಕಾಡೆ ಇದೆ, ಅವನನ್ನ ಹುಡುಕೋದು ನಾವು ಕಷ್ಟ ಸಾಧ್ಯ ಅಂತ ಹೇಳುತ್ತಿರೋದನ್ನೇ ನಾವು ಮೊದಲ ಸೀನ್ ನಲ್ಲಿ ನೋಡಿರ್ತೀವಿ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಕೆಲವು ತಿಂಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಈ ಸೈಕೋಪಾತ್ ಬೇಸಲ್ ತಮಿಳುನಾಡಿನ ಚೆನ್ನೈಗೆ ಹೋಗಿ ಅಲ್ಲಿ ಮನೆ ಮನೆಗೂ ವಾಟರ್ ಕ್ಯಾನ್ ಅನ್ನ ಹಾಕುವ ವಾಟರ್ ಬಾಯ್ ಆಗಿ ಕೆಲಸವನ್ನ ಮಾಡ್ತಿರ್ತಾನೆ. ಹೀಗೆ ವಾಟರ್ ಕ್ಯಾನ್ ಹಾಕೋದಕ್ಕೆ ಅಂತ ಹೋಗಿದ್ದ ಒಂದು ಮನೆಯಲ್ಲಿ ಒಬ್ಬಳು ಹುಡುಗಿಯನ್ನ ನೋಡಿ ಅವಳಿಗೂ ಕೂಡ ಮತ್ತೆ ವಿಚಿತ್ರವಾಗಿ ನಗುತ್ತಾ ಅಮಲ ಅಂತ ಕರೀತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.